ರೀಸೆಂಟಾಗಿ 2 ತಿಂಗಳು ಹಿಂದ್ಗಡೆ ನನ್ನ ಫ್ರೆಂಡಿಗೆ ಸಡನ್ನಾಗಿ ಆಕ್ಸಿಡೆಂಟ್ ಆಗುತ್ತೆ. ಅವ್ನು ನನಗೆ ಫೋನ್ ಮಾಡಿಬಿಟ್ಟು ಹೇಳ್ತಾನೆ, ಹಿಂಗೆ ಆಕ್ಸಿಡೆಂಟ್ ಆಗಿದೆ ನನಗೆ. ನಿಯರ್ ಬೈ ಏರಿಯಾದಲ್ಲಿ ಯಾವುದಾದ್ರೂ ಹಾಸ್ಪಿಟ್ಲ್ ಇದೆಯಾ ನನಗೊಂಚೂರು ಸಜೆಸ್ಟ್ ಮಾಡು ಅಂದಾಗ, ನಾನು ವೈದ್ಯ ಬಂಧುವಿನ ಮೆಂಬರ್‌ಶಿಪ್ ಕಾರ್ಡು ತಗೊಂಡಿರೋದ್ರಿಂದ ನಾನು ಅವ್ರಿಗೆ ಸಡನ್ನಾಗಿ ಫೋನ್ ಮಾಡಿಬಿಟ್ಟು, ಹೀಗೆ ನಂದು ಫ್ರೆಂಡ್‌ಗೆ ಏನೇನಾಗಿದೆ ಅದೆಲ್ಲ ಹೇಳ್ತೀನಿ. ಅವ್ರಿಗೆ ಆ ಏರಿಯಾದಲ್ಲಿ ಯಾವ್ದ್ಯಾವ್ದು ಒಳ್ಳೆ ಹಾಸ್ಪಿಟ್ಲ್ ಇದೆಯೋ ಅದು ಸಜೆಸ್ಟ್ ಮಾಡಿ ಅಂದಾಗ, ಅವರು ತಕ್ಷಣನೇ ಬೇಗ ನಮಗೆ ಒಂದು ಹಾಸ್ಪಿಟ್ಲನ್ನ ರೆಫರ್ ಮಾಡ್ತಾರೆ. ಅವ್ನಿಗೆ ಅವ್ನ ಮೆಂಬರ್‌ಶಿಪ್ ಕಾರ್ಡ್ ಆಗಿರಲ್ಲ. ಹಾಗಾಗಿ ನಾನೇ ಆನ್‌ಲೈನಲ್ಲಿ ಅದು ಅವ್ನ ಮೆಂಬರ್‌ಶಿಪ್ ಕಾರ್ಡನ್ನು ಮಾಡಿ ಅವ್ನಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ, ಅವ್ನಿಗೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಟ್ರೀಟ್ಮೆಂಟನ್ನು ಮಾಡಿಕೊಡ್ತಾರೆ. ಇದರಿಂದ ಅವನಿಗೆ ತುಂಬ ಒಳ್ಳೆಯದಾಗುತ್ತೆ. ಅವನಿಗೆ ಟ್ರೀಟ್ಮೆಂಟು ಸಹ ಕಡಿಮೆ ದರದಲ್ಲಿ ಚೆನ್ನಾಗೇ ಟ್ರೀಟ್ಮೆಂಟನ್ನು ಮಾಡಿಕೊಡ್ತಾರೆ. ಮತ್ತು ಅವನು ಈಗ ಆರಾಮಾಗೇ ಇದ್ದಾನೆ. ಈ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಅವನು ಆರಾಮಾಗಿ ನಡೆದಾಡ್ತಿದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಈಗ ನಾವೊಂದೆಲ್ಲ ರಿಪೋರ್ಟನ್ನು ಬಿಲ್ಲೆಲ್ಲ ಅದನ್ನು ವೈದ್ಯ ಬಂಧುವಿಗೆ ಕಳಿಸಿದಾಗ, ವೈದ್ಯ ಬಂಧು ಕಡೆಯಿಂದ ನಮಗೆ 10% ಕ್ಯಾಶ್‌ಬ್ಯಾಕು ಸಹ ಕೊಟ್ಟರು. ಇದರಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಏಕೆಂದರೆ ಈಗ ಒಂದು ಆಕ್ಸಿಡೆಂಟ್ ಆದಾಗ ನಾರ್ಮಲ್ ಎಲ್ಲ ಖರ್ಚಿಗೂ ಹಾಸ್ಪಿಟ್ಲು ಬಿಲ್ಲು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಟ್ಯಾಬ್ಲೆಟ್ಸು ಅದೆಲ್ಲ ಕೊಡಬೇಕಂದ್ರೂ ತುಂಬ ಹೆಚ್ಚು ಕಡಿಮೆ ತುಂಬ ಖರ್ಚಾಗುತ್ತೆ. ವೈದ್ಯ ಬಂಧುವಿನ ಮೆಂಬರ್‌ಶಿಪ್ ಕಾರ್ಡು ಪಡೆದಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಕಡಿಮೆ ದರದಲ್ಲೂ ಸಹ ಆಗಿದೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ನೀವೆಲ್ಲರೂ ಸಹ ವೈದ್ಯ ಬಂಧುವಿಗೆ ಮೆಂಬರ್‌ಶಿಪ್ ಕಾರ್ಡನ್ನು ಮಾಡಿಸಿ. ಕೇವಲ ₹49. ಅದರಿಂದ ತುಂಬ ದುಡ್ಡನ್ನು ಉಳಿಸ್ಬೋದು ನೀವು. ಆಸ್ಪತ್ರೆಯನ್ನು ನಿಮಗೆ ಒಳ್ಳೆಯದು ಟ್ರೀಟ್ಮೆಂಟ್ ಸಹ ಕೊಡಿಸೋ ವ್ಯವಸ್ಥೆನೂ ಅವ್ರು ಮಾಡ್ತಾರೆ. ನಾನು ಮತ್ತು ನನ್ನ ಫ್ರೆಂಡ್ಸ್ ಕಡೆಯಿಂದ ವೈದ್ಯ ಬಂಧು ತಂಡಕ್ಕೆ ತುಂಬ ಥ್ಯಾಂಕ್ ಯು. ವೈದ್ಯ ಬಂಧು, ನಿಮ್ಮ ಆರೋಗ್ಯದ ನಿಜವಾದ ಬಂಧು.